ಮೂರು ಸಹಕಾರ ಸಕ್ಕರೆ ಕಾರ್ಖಾನೆ ವಲಯದಲ್ಲಿ ಕೆಲಸ ಮಾಡ್ತವೆ. ಮುಂಚೆ ಮೂರು ಕಾರ್ಖಾನೆಗಳು ಅದನ್ನು ಪಬ್ಲಿಕ್ ಸೆಕ್ಟರ್ ಯೂನಿಟ್ ಅಲ್ಲಿ ಇದ್ದು, ಈಗ ಅದೆಲ್ಲ ಹಾಳಾಗಿ ಮೈಸೂರು ಶುಗರ್ ಕಂಪನಿ ಅಂತ ಹೇಳಿ ಅದೊಂದು ಬಿಟ್ರೆ ಬಾಕಿದೆಲ್ಲ ಪ್ರೈವೇಟ್ ಶುಗರ್ ಕಂಪನಿಗಳು. ಬಹುತೇಕ ಹೆಚ್ಚಿನ ಕಾರ್ಖಾನೆಗಳು ಬೆಳಗಾಂ ಮತ್ತು ಬಾಗಲಕೋಟೆ ವಲಯದಲ್ಲಿ ಸುಮಾರು 48 ಕಾರ್ಖಾನೆಗಳು ಈ ವಲಯದಲ್ಲಿ ಬರ್ತವೆ. ಇನ್ನೊಂದು ಹೆಚ್ಚಿನ ಸಂಗತಿ ಏನಂದ್ರೆ, ನಾವೆಲ್ಲ ಈಗ ನೋಡಿರ್ಬೋದು, ಮೊನ್ನೆ ಎಲ್ಲ ನಮ್ಮ ರೈತ ಬಾಂಧವರು, ಈಗ ನಾವು ಸಕ್ಕರೆ ಕಾರ್ಖಾನೆ ಅಂದ್ರೆ ರೈತರು ಮತ್ತು ಕಾರ್ಮಿಕರು ಎರಡು ಕಣ್ಣಿದ್ದಾಗೆ, ಸರ್ಕಾರ ಮತ್ತೆ ಮ್ಯಾನೇಜ್ಮೆಂಟು ಮೂರನೇ ಭಾಗ. ಈಗ ತಾವೆಲ್ಲ ನೋಡಿದಿರಿ ರೇಟಿನ ಬಗ್ಗೆ ನಮ್ಮ ರೈತರೆಲ್ಲ ಹೋರಾಟ ಮಾಡಿದ್ದೆಲ್ಲ ತಮ್ಗೆಲ್ಲ ಗೊತ್ತೇ ಇದೆ. ಕಾರಣ ಆದ್ರೂ ಇಷ್ಟೇ, ನಮ್ಮ ಕರ್ನಾಟಕದಲ್ಲಿ ಈ ಮೂರು ಜಿಲ್ಲೆಗಳು ಮಾತ್ರ, ಬೆಳಗಾಂ, ಬಾಗಲಕೋಟೆ, ಬೀದರ್, ಈ ಗುಲ್ಬರ್ಗ ಈ ಸೈಡ್ ಅಲ್ಲಿ, ಇದು ಭೂಮಧ್ಯ ರೇಖೆ, ಬಹಳ ಮಂದಿ ಗೊತ್ತೇನೋ ಗೊತ್ತಿಲ್ಲ, ಭೂಮಧ್ಯ ರೇಖೆಯಲ್ಲಿ ಬರ್ತದೆ ಇದು. ಸರ್ಕಾರಿ ನೌಕರಿಗೆ 50 ಇದ್ರೆ ನಮ್ಮ ಸಕ್ಕರೆ ಕಾರ್ಖಾನೆಗಳಲ್ಲಿ 75-80 ರೂಪಾಯಿ ಸಂಬಳ ಕೊಡ್ತಾ ಇದ್ರು. ಬಹುತೇಕ ಸೇರ್ಕೊಳ್ತಿದ್ರು. ಇತ್ತೀಚೆಗೆ ಬರ್ತಾ ಈಗ ಏನಾಗಿದೆ, ಇಡೀ ನಮ್ಮ ಇಂಡಿಯಾದಲ್ಲಿ ಅತಿ ಕನಿಷ್ಠ ನಾವು ಸಂಬಳ ತಗೋತಾ ಇರೋದು ನಾವು ಸಕ್ಕರೆ ಕಾರ್ಮಿಕರು. ಆ ಒಂದು ಮಟ್ಟಕ್ಕೆ ತಂದು ನಿಲ್ಸ್ಬಿಟ್ಟಿದ್ದಾರೆ. ಇದಕ್ಕೆ ಉತ್ತರ ರಾಜಕಾರಣಿಗಳೇ ಹೇಳ್ಬೇಕು. ಅದಕ್ಕೆ ನಮ್ದೊಂದು ಬಹಳ ಗೌರವಿತವಾದಂತ ನಮ್ದು ವೇಜ್ ಬೋರ್ಡ್, ಸೆಂಟ್ರಲ್ ಶುಗರ್ ವೇಜ್ ಬೋರ್ಡ್ ಅಂತಿಲ್ಲ, ಅದಕ್ಕೆ ನಾಮನ್ಕ್ಲೇಚರ್ ಆಗ್ಲಿ, ವೇಜ್ ಸ್ಟ್ರಕ್ಚರ್ ಆಗ್ಲಿ ಅಲ್ಲಿಂದ ಅದೇ ರೀತಿ ನಡ್ಕೊಂಡು ಬರ್ತಾ ಇತ್ತು ಕೇಂದ್ರ ಸರ್ಕಾರದ ಆದೇಶದ ಪ್ರಕಾರ. ಆದ್ರೆ ಇತ್ತೀಚೆಗೆ ನಮ್ಮಲ್ಲಿ 100ಕ್ಕೆ 80 ಜನ ಪರ್ಮನೆಂಟ್ ಎಂಪ್ಲಾಯೀಸ್ ಅಂತ ಹೇಳಿದ್ರೆ, ಅಲ್ಲಿ ನಾವು ಸೀಸನಲ್ ಮತ್ತೆ ಖಾಸಗಿ ಮತ್ತೆ ಸೀಸನಲ್, ಕಾಯಂ ಮತ್ತೆ ಸೀಸನಲ್ ಬರ್ತಾರೆ. ಅವರು 80% ಇರ್ತಿದ್ರು. ಇನ್ ಕೇವಲ 15-20% ಬದಲಿ ನೌಕರರು ಮತ್ತೆ ದಿನಗೂಲಿ ನೌಕರು ಈ ತರ ಬರ್ತಾ ಇತ್ತು. ಮತ್ತೆ ನಮ್ ಟೈಮ್ ಟು ಟೈಮ್ ಪ್ರತಿಯೊಂದನ್ನು ಸರ್ಕಾರಿ ನೌಕರಿಗಿನ್ನ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಪ್ರಮೋಷನ್ ಆಗ್ಲಿ ಇನ್ನೊಂದಾಗ್ಲಿ ಪ್ರತಿಯೊಂದನ್ನು ಕೂಡ ಸೀನಿಯಾರಿಟಿ ಲಿಸ್ಟ್ ಮಾಡೋದು ಪ್ರತಿಯೊಂದನ್ನು ಮಾಡಿ ಕೊಡ್ತಾ ಇದ್ರು. ಯಾವಾಗ ಈ ರಾಜಕಾರಣಿಗಳು ಇದಕ್ಕೆ ಎಂಟರ್ ಆದ್ರು, ಈಗ ಅದು ವೈಸ್ ವರ್ಷ ಆಗಿದೆ. ಎಷ್ಟೋ ಕಾರ್ಖಾನೆಗಳಲ್ಲಿ ಕಾಯಂ ನೌಕರೇ ಇಲ್ದೇನೆ ದಿನಗೂಲಿ ನೌಕರರು, ಕಾಂಟ್ರಾಕ್ಚುಯಲ್ ಈ ತರ ಮಾಡಿ, ಮತ್ತೆ ಕೆಲವು ಎಷ್ಟೋ ಕಡೆ ಔಟ್ಸೋರ್ಸಸ್ ಕೊಡೋರು ಇದ್ದಾರೆ. ಔಟ್ಸೋರ್ಸಸ್ ಅಂದ್ರೆ ಹೊರಗಡೆ ಕಾರ್ಮಿಕರು ತಂದು ಕಾರ್ಖಾನೆ ನಡೆಸುವಂತ ಮಟ್ಟಕ್ಕೆ ಯಾರಿಗೂ ಕಾಂಟ್ರಾಕ್ಟ್ ಕೊಡೋದು, ಆ ಒಂದು ಮಟ್ಟಕ್ಕೆ ತಂದು ನಿಲ್ಸಿದ್ದಾರೆ. ಈಗ ನಮ್ದು ವೇಜ್ ಬೋರ್ಡ್ 7ನೇ ವೇತನ ಮಂಡಳಿಗೆ ಅದು ಪ್ರಾಮಾಣಿಕವಾಗಿ ಸರ್ಕಾರನು ಕೂಡ 1ರಿಂದ 6ನೇ ವೇತನ 7ನೇ ವೇತನ ಮಂಡಳಿವರೆಗೂ ನಾವು ಡಿಮ್ಯಾಂಡ್ ಕೊಡ್ತಾ ಇದ್ವಿ. ನಮ್ಮ ಫೆಡರೇಷನ್ ಪರವಾಗಿ ಎಲ್ಲ ಕಾರ್ಮಿಕರ ಪರವಾಗಿ ಸರ್ಕಾರ ಅದಕ್ಕೊಂದು ಕಮಿಟಿ ಫಾರ್ಮೇಶನ್ ಮಾಡ್ತಾ ಇತ್ತು, ತ್ರಿಪಕ್ಷೀಯ ಸಕ್ಕರೆ ವೇತನ ಸಮಿತಿ. ಅದಕ್ಕೆ ನಮ್ಮ ಕಾರ್ಮಿಕ ಸಚಿವರ ಅಧ್ಯಕ್ಷರು, ಸಕ್ಕರೆ ಮಂತ್ರಿಗಳು ಅದಕ್ಕೆ ಉಪಾಧ್ಯಕ್ಷರ ಒಂದು ಕಮಿಟಿ ಮಾಡಿ ಮ್ಯಾನೇಜ್ಮೆಂಟ್ನವರು ನಮ್ಮನ್ನೆಲ್ಲ ಸೇರಿಸಿ ಮಾಡ್ತಿದ್ರು. ವ್ಯವಸ್ಥಿತವಾಗಿ ನಡ್ಕೊಂಡ್ ಬಂತು. ಈಗ ಇತ್ತೀಚೆಗೆ ಅದೇ ರೀತಿ 7ನೇ ವೇತನ ಮಂಡಳಿನೂ ಮಾಡಿದ್ರು. ಈಗ ಅದಕ್ಕೆ ಅವರಲ್ಲಿ ಆಡಳಿತ ಮಂಡಳಿಯವರಲ್ಲಿ ಸಿಸ್ಮಾ, ಖಾಸಗಿಯವರೆಲ್ಲ ಸೇರಿ ಒಂದು ಸಿಸ್ಮಾ, ಸೌತ್ ಇಂಡಿಯನ್ ಮಿಲ್ ಶುಗರ್ ಅಸೋಸಿಯೇಷನ್ ಅಂತ ಹೇಳಿ ಅದು, ಮತ್ತೆ ಕೋಆಪರೇಟಿವ್ ಫೆಡರೇಷನ್ ಅಂದ್ರೆ ಅವರು ಸಹಕಾರ ಸಕ್ಕರೆ ಕಾರ್ಖಾನೆಗಳೆಲ್ಲ ಸೇರಿ ಒಂದು ಮಹಾಮಂಡಲ ಮಾಡ್ಕೊಂಡ್ರೆ ಅವರಿಬ್ರು ಸೇರಿ ನಾವು ಸೇರಿ ಮಾಡ್ತಾ ಇದ್ವಿ. ಈ 7ನೇ ವೇತನ ಮಂಡಳಿಗೆ ಅವ್ರು ಯಾರು ಬಂದು ಡಿಸ್ಕಷನ್ಗೆ ಸರ್ಕಾರ ಒಂದು ಕಮಿಟಿನ ಆಡಳಿತಾತ್ಮಕವಾಗಿ ಮತ್ತು ಶಾಸನಬದ್ಧವಾಗಿ ಮಾಡಿ ರಚನೆ ಮಾಡಿದ್ರು ಅದಕ್ಕೆ ಬಂದು ಭಾಗವಹಿಸಿಲ್ಲ, ಅಸಹಕಾರ ತೋರಿಸಿದ್ರು. ಸರ್ಕಾರ 9 ಸಲ ಮೀಟಿಂಗ್ ಕರೆದ್ರು, ಅವ್ರು ಬರ್ದೆ ಅಸಹಕಾರ ತೋರಿಸಿದ್ರು. ಕೊನೆಗೆ ನಾವೆಲ್ಲ ನಮ್ಮ ಪ್ರಯತ್ನದ ಮೇರೆಗೆ ಅಂದಿನ ನಮ್ಮ ಕಾರ್ಮಿಕ ಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಶಿವರಾಮ್ ಹೆಬ್ಬಾರ್ ಅವ್ರು ನಾವು ನೆನ್ಸ್ಕೊತೀವಿ. ಅವರು ಮನ್ಸು ಮಾಡಿ ಮತ್ತೆ ಮಾನ್ಯ ಮುಖ್ಯಮಂತ್ರಿ, ಇಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರ ಹತ್ರ ಇದೇ ಬೆಳಗಾವಿನಲ್ಲಿ ಅವ್ರನ್ನ ಭೇಟಿ ಮಾಡಿ ಈ ತರ ಅಲ್ಲಿ. ಅದಕ್ಕೆ ಮುಂಚೆ ಏನಾಯ್ತು ಅಂದ್ರೆ, ನಾವು 7ನೇ ವೇತನ ಮಂಡಳಿ ಸಭೆ ನಡೆಯುವಾಗ ಮಹಾರಾಷ್ಟ್ರದವರು ಬರೀ 4 ತಿಂಗಳಲ್ಲಿ ಅವ್ರದ್ದು ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ರು ಅಲ್ಲಿ ಶರದ್ ಪವಾರ್ ಅವ್ರ ನೇತೃತ್ವದಲ್ಲಿ. ಅದನ್ನ ನಮ್ಮ ರಾಜ್ಯ ಸರ್ಕಾರ ಗಮನಕ್ಕೆ ತಂದಾಗ ಅದ್ರ ಮೇಲೆ ಅವರು 7ನೇ ವೇತನ ಮಂಡಳಿ 7ನೇ ವೇತನ ಮಂಡಳಿನೂ ಕೂಡ ರಚನೆ ಆಗಿದೆ. ಆಡಳಿತ ಮಂಡಳಿಯವರು ನಮ್ಮ ಯಾವುದೇ 2 ಮೀಟಿಂಗ್ಗಳಾದ್ರೂ ಕೂಡ ಅವರು ಇದಕ್ಕೆ ಬಂದು ಅಟೆಂಡ್ ಮಾಡಿಲ್ಲ, ಅವರು ಅಸಹಕಾರ ತೋರಿಸ್ತಿದ್ದಾರೆ. ನಮ್ಮ ಬೇಡಿಕೆಗಳು ಇಷ್ಟೇ, 7ನೇ ವೇತನ ಮಂಡಳಿನ ಇಡೀ ರಾಜ್ಯದಲ್ಲಿ ಎಲ್ಲ ಸಕ್ಕರೆ ಕಾರ್ಖಾನೆಗಳಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು, ರೆಟ್ರಾಸ್ಪೆಕ್ಟಿವ್ ಆಗಿ ಹಿಂಬಾಕಿ ಸಹಿತ. 8ನೇ ವೇತನ ಮಂಡಳಿ ಈಗ 26ಕ್ಕೆ ಮುಗಿಯೋದ್ರಿಂದ ನಮ್ಮ ಮಧ್ಯಂತರ ಆದೇಶವಾಗಿ ಸರ್ಕಾರ 5,000 ರೂಪಾಯಿನ ಎಲ್ಲ ಸಕ್ಕರೆ ಕಾರ್ಖಾನೆಗಳಲ್ಲಿ ಕೊಡಿಸ್ಕೊಡ್ಬೇಕು ಪ್ರತಿ ಕಾರ್ಮಿಕರಿಗೆ. ಮತ್ತೆ 3ನೇದಾಗಿ ಹಿಂದಿನ ಎಲ್ಲ ವೇತನ ಒಪ್ಪಂದಗಳನ್ನ ಜಾರಿ ಮಾಡ್ಲಿಕ್ಕೆ ಒಂದು ಟಾಸ್ಕ್ ಫೋರ್ಸ್ ಒಂದು ಕಮಿಟಿ ಫಾರ್ಮೇಶನ್ ಮಾಡಿ ಮಾಡ್ಕೊಡ್ಬೇಕು.
ಇದನ್ನ ನಾವು ವಿರೋಧ ಮಾಡಿ 20/8/2025 ಕಬ್ಬನ್ ಇದರಲ್ಲಿ ಯಾವ್ದು ಫ್ರೀಡಂ ಪಾರ್ಕ್ ನಲ್ಲಿ ಆಗ್ಲೇ ನಾವು ಒಂದು ಹೋರಾಟ ಮಾಡಿದ್ದೀವಿ. ಅವ್ರೇನಾದ್ರೂ ನಮ್ಮ ಸ್ಪಂದನೆಗೆ, ನಮ್ಮ ಬೇಡಿಕೆಗಳಿಗೆ ಸ್ಪಂದನೆಗೆ ಅವ್ರು ಮಾಡ್ಲಿಲ್ಲ ಆಡಳಿತ ಮಂಡಳಿಯವರು ಅಂದ್ರೆ, ನಾವೀಗ ಮುಂದೆ ಬರುವಂತ ಈ ಏನು ಇಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಅವರ ಎಲ್ಲ ಸಚಿವರುಗಳನ್ನ ಘೇರಾವ್ ಮಾಡ್ಬೇಕು, ಇಲ್ಲಿ ಒಂದು ದೊಡ್ಡ ಹೋರಾಟ ಮಾಡ್ಬೇಕಂತ ಒಂದು ತೀರ್ಮಾನ ತಗೊಂಡಿದ್ದೀವಿ. ಮತ್ತೆ ಅದಕ್ಕೂ ಅವರು ಜಗ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲ ಕಾರ್ಖಾನೆಗಳಲ್ಲಿ ಕಾರ್ಖಾನೆಗಳನ್ನ ಬಂದ್ ಮಾಡಿ ಕಾರ್ಮಿಕರು ನಮ್ಮ ಬೇಡಿಕೆಗಳು ಈಡೇರೋವರೆಗೂ ಆ ಕಾರ್ಖಾನೆ ಬಂದ್ ಮಾಡುವಂತ ಹೋರಾಟವಂತ ಕಾರ್ಯಕ್ರಮನ ಹಮ್ಮಿಕೋಬೇಕಂತ ನಾವಿಲ್ಲಿ ಇವತ್ತು ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ದಯಮಾಡಿ ನಮ್ಮ ಮೀಡಿಯಾ ಬಂಧುಗಳು, ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಬಂಧುಗಳು ಇದನ್ನ ಕಾರ್ಮಿಕರ ಪರವಾಗಿ ವ್ಯಾಪಕವಾಗಿ ಇದನ್ನ ಪ್ರಚಾರ ಮಾಡಿ ನಮ್ಮ ಕಾರ್ಮಿಕರಿಗೆ ತಾವು ಸಹಾಯ ಸಹಕಾರ ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ನಾನು ನಮಸ್ಕಾರ. ನಾನು ಬಿ ನಾಗರಾಜ್ ಅಂತ ಹೇಳಿ, ನಾನು ಈ ಕರ್ನಾಟಕ ಶುಗರ್ ವರ್ಕರ್ಸ್ ಫೆಡರೇಷನ್ ಅಧ್ಯಕ್ಷನಾಗಿ ಕೆಲಸ ಮಾಡ್ತೀನಿ. ಇವರು DN ಕೃಷ್ಣೇಗೌಡರು ಅಂತ ಹೇಳಿ ಇವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾರೆ. ಇವ್ರು ನಮ್ಮ ಪ್ರಕಾಶ್ ದೇಗಾನ್ವಿ ಅಂತ ಹೇಳಿ ಅವರು ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಇಲ್ಲಿ ಎಲ್ಲರೂ ಬಹಳಷ್ಟು ಮಂದಿ ಇಲ್ಲಿ ಇರೋರೆಲ್ಲರೂ ಕೂಡ ನಮ್ಮ ಕರ್ನಾಟಕ ಶುಗರ್ ವರ್ಕರ್ಸ್ ಫೆಡರೇಷನ್ ಪದಾಧಿಕಾರಿಗಳಿದ್ದೀವಿ. ದಯಮಾಡಿ ಇದನ್ನ ತಾವು ಸರ್ಕಾರದ ಗಮನಕ್ಕೆ ಮತ್ತೆ ಆಡಳಿತ ಮಂಡಳಿ ಗಮನಕ್ಕೆ, ನಮ್ಮ ಹೋರಾಟ ಅಂತೂ ಶತಸಿದ್ಧ. ಯಾವುದೇ ಕಾರಣಕ್ಕೂ ನಮ್ಮ ಬೇಡಿಕೆ ಈಡೇರಿಲ್ಲ ಅಂದ್ರೆ ಈ ಸಲ